ನೀರಾದಷ್ಟು ಒಳ್ಳೇದು. ಹಾ. ಅದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ, ಓಕೆ. ಟೈಮ್ ತಗೊಳ್ಳೋದು. ಈಗ ಒಂದು 5 ನಿಮಿಷ ಹೋಗ್ಬೋದು, ಅವಾಗ 1/4 ಗಂಟೆ ಬೇಕು. ಇದು ಚಾಸಿ ಅಲ್ಲ ನಿಜವಾಗಿ? ಚಾಸಿ ಇದು. ಓ, ಇದು ರಿವರ್ಸ್ ಆಗುವಾಗ ತಾಗಿದಲ್ಲ? ತಾಗಿದೆ. ಡ್ರೈವರ್ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಓಹ್, ಬೆಳಗ್ಗೆ ಯಾವ್ದಿಲ್ಲ ಯಾರು ಇಲ್ಲ ಅಂತ ಮತ್ತೆ ನಾನೇ ಬಂದೆ. ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಓಕೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ. ನೋಡಿ ಈ ತರ ಆಗ್ತದಲ್ಲ? ಈ ತರ ಆಗ್ತದೆ. ಓಕೆ. 8 ಮಧ್ಯ ಒಂದು 5 ಗಾಡಿ ಹಾಕ್ಬೋದು, ಬಸ್ ಹಾಕಿ ಒಂದು 5 ಗಾಡಿ ಹಾಕ್ಬೋದು. ಸಣ್ಣ ಸಣ್ಣ ಗಾಡಿಯೇ ಒಳ್ಳೇದಲ್ಲ ಇದಕ್ಕೆಲ್ಲ? ಇದು ಸಣ್ಣ ಗಾಡಿ, ದೊಡ್ಡ ಗಾಡಿ ಭಾರಿ ಕಷ್ಟ ಆಗ್ತದೆ. ಸಣ್ಣ ಗಾಡಿ ಈ ತರ ಗಾಡಿ ಇದ್ರೆ ಸ್ವಲ್ಪ ಅನುಕೂಲ. ನಗರ ಆ ಕಡೆ ನಗರ ಎಷ್ಟು ಕಿಲೋಮೀಟರ್? ಒಂದು 25 ಕಿಲೋಮೀಟರ್ ಲಾಂಗ್ ಆಗ್ತದೆ. ನೀವು ಡ್ರೈವರ್, ಕಂಡಕ್ಟರ್ ಮತ್ತು ಈ ಬಸ್ಸಿನ ಬಗ್ಗೆ ಎಲ್ಲರಿಗೂ ಒಳ್ಳೆ ರೀತಿ ಮಾಹಿತಿ ಕೊಡ್ತಾ ಇದ್ದೀರಿ. ತುಂಬ ಸಂತೋಷ. ನೀವು ಹಿಂಗೆ ನಡ್ಸ್ಕೊಂಡು ಹೋಗಿ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತು ಒಂದು ಸ್ಪೆಷಲ್ ಆದಂತಹ ಒಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ತುಂಬ ಜನರ ಒಂದು ರಿಕ್ವೆಸ್ಟ್ ಇತ್ತು, ಏನಂತ ಹೇಳಿದ್ರೆ ಸಾಗರಕ್ಕೆ ಹೋಗುವಂತ ಬಸ್ಸಿನ ಒಂದು ಲಾಗ್ ಅನ್ನು ಮಾಡಿ ತಿಳಿಸಿ. ಯಾಕೆ ಎಲ್ರಿಗೊಂದು ಡೌಟ್ ಬರುತ್ತೆ, ನಾರ್ಮಲ್ ಆಗಿ ಸಾಗರಕ್ಕೆ ಹೋಗೋದು ಬಸ್ ಎಲ್ಲ ಸೇಮ್ ಇರುತ್ತೆ ಅಂತ ಒಂದು ನಿಮಗೆ ತಲೆಯಲ್ಲಿ ಪ್ರಶ್ನೆ ಬರುತ್ತೆ. ಖಂಡಿತವಾಗ್ಲೂ ಈ ಒಂದು ಸ್ಪೆಷಲ್ ಎಪಿಸೋಡ್ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೇನೆ. ಇನ್ನೊಂದು ನಾನು ಒಂದು ವಿಷಯ ಹೇಳಬೇಕು, ಏನಂತ ಹೇಳಿದ್ರೆ, ನಾನು ಒಂದು ಸ್ಕೂಲ್ ಡೇಗೆ ಹೋದಾಗ ಒಬ್ಬ ಹುಡುಗ ಬಂದು ನನ್ನ ಹತ್ರ ಹೇಳಿದ, ನೀವು ಮದನ್ ಮಣಿಪಾಲ್ ಅಲ್ಲ, ನಿಮ್ಮದು ನಾನು ಪ್ರತಿಯೊಂದು ವಿಡಿಯೋ ನೋಡ್ತೇನೆ, ತುಂಬ ಚೆನ್ನಾಗಾಗುತ್ತೆ. ಆದರೆ ನನ್ನದೊಂದು ರಿಕ್ವೆಸ್ಟ್ ಇದೆ, ಏನಂತ ಹೇಳಿದ್ರೆ, ನನಗೆ ಸಾಗರಕ್ಕೆ ಹೋಗುವ ಬಸ್ಸಿನ ಒಂದು ವಿಡಿಯೋ ಮಾಡಿ ತಿಳಿಸಿ. ಆ ಬಸ್ ಸ್ವಲ್ಪನೇ ಡಿಫ್ರೆಂಟ್ ಇರುತ್ತೆ, ಹಿಂದೆ ಮತ್ತೆ ಮುಂದೆ, ಅದು ಯಾಕೆ ಅಂತ ನನ್ನ ಹತ್ರ ಒಂದು ಪ್ರಶ್ನೆ ಮಾಡಿದ. ಆ ಪ್ರಶ್ನೆಗೆ ಇವತ್ತು ನಾನು ಉತ್ತರವನ್ನು ನೀಡಲಿಕ್ಕಿದ್ದೇನೆ. ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಇದೆ ಲಾಗ್ ಅನ್ನು, ತಪ್ಪದೆಲ್ರಿ ನೋಡ್ಕೊಂಡು ಬರುವ ಬನ್ನಿ. ನಮಸ್ಕಾರ. ಸರ್ ನಮಸ್ತೆ. 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 ಹೇಗಿದ್ದೀರಾ? ಆರಾಮ್ ಸರ್. ನಿಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್. ಎಲ್ಲಿ ಊರು ನಿಮ್ದು? ನಮ್ದು ಸಾಗರ. ಸಾಗರ. ಓಕೆ. ನೀವು ಬಸ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಂದು 18 ವರ್ಷ ಆಯ್ತು. 18 ವರ್ಷ. ಓಕೆ. ಹೇಗೆ ಬಂದ್ರಿ? ಚಾಲಕರಾಗಿ ಬಂದ್ರ? ನಿರ್ವಾಹಕರಾಗಿ. ಓ, ಫಸ್ಟ್ ಗೆ ಬಂದದ್ದು ನಿರ್ವಾಹಕರ? ಹೌದೌದು. ಫಸ್ಟ್ ನೀವು ಯಾವ ಬಸ್ ಅಲ್ಲಿ ನಿರ್ವಾಹಕರಾಗಿದ್ರಿ? ನಾನು ಫಸ್ಟ್ ಸ್ಟಾರ್ಟಿಂಗ್ ಮಧುರ ಅಂತ ಇತ್ತು. ಓಕೆ. ನಮ್ದು ಕಾಪು. ಉಡುಪಿ. ಅದು ಇಲ್ಲಿ ಬೈಂದೂರು, ಮಂಗಳೂರು. ಓಕೆ. ಫಸ್ಟ್ ಬುಕ್ಕಿಂಗ್ ಏಜೆಂಟ್ ಕೆಲಸ ಮಾಡ್ತಾ ಇದ್ದೆ ಕುಂದಾಪುರದಲ್ಲಿ. ಓಕೆ. ಆ ನಂತರ ಹೋಗುದ ಕಂಡಕ್ಟರ್ ಕೆಲಸ ಬಂದ. ಎಲ್ಲ ನೋಡಿ ನೋಡಿ ಕಲ್ತ್ರ ಹೇಗೆ ಡ್ರೈವರ್? ಹೌದು. ಓಕೆ. ಇವಾಗ ಪ್ರೆಸೆಂಟ್ ಆಗಿ ಯಾವ ಬಸ್ ಅಲ್ಲಿ ಇದ್ದೀರಾ? ಇದೆ ಬಸ್, ಹಸಿರುಮಕ್ಕಿ ಗಾಡಿ, ಹಸಿರುಮಕ್ಕಿ ಸಾಗರ. ಸಾಗರ. ಓಕೆ. ಸರ್, ಹೇಗಿದೆ ಈ ಡ್ರೈವಿಂಗ್ ಲೈಫ್ ಎಲ್ಲ ಹೇಗಿದೆ? ಇಲ್ಲ, ಆಕ್ಚುಲಿ ನಾನು ಡ್ರೈವರ್ ಅಲ್ಲ. ಓಕೆ. ನಾನು ಕಂಡಕ್ಟರ್ ಗಾಡಿದು. ಇವತ್ತು ಸಹ ಕಂಡಕ್ಟರ್? ಅಲ್ಲ, ಇವತ್ತಲ್ಲ. ಇವತ್ತು ಡ್ರೈವರ್ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಬೆಳಗ್ಗೆ ಯಾವ್ದಿಲ್ಲ ಯಾರು ಇಲ್ಲ ಅಂತ ಮತ್ತೆ ನಾನೇ ಬಂದೆ. ಓಕೆ. ಆಲ್ರೌಂಡರ್ ಆಗ. ಓಕೆ. ನಿಮ್ ಪ್ರಕಾರ ಯಾವ್ದು ಒಳ್ಳೇದು, ಚಾಲಕ ಹುದ್ದೆ ಒಳ್ಳೇದಾ? ಇಲ್ಲಪ್ಪ, ನಿರ್ವಾಹಕ ತಲೆ ಬಿಸಿ ಇಲ್ಲ, ಚಾಲಕ ತೊಂದ್ರೆ ಇಲ್ಲ. ಓಕೆ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ. ಓಕೆ, ಜಾಸ್ತಿ ಅಲ್ವಾ? ಸ್ವಲ್ಪ ರಿಸ್ಕ್. ಗಾರ್ಡ್ ಸೆಕ್ಷನ್. ಸರ್, ಇದು ಎಲ್ಲಿಂದ ಎಲ್ಲಿಗೆ ಹೋಗೋ ಗಾಡಿ? ಇದು ಸಾಗರದಿಂದ ಕುಂದಾಪುರ, ನಮ್ಮ ಹುಲ್ಲೂರು, ನೇರ್ಲಗಟ್ಟೆ. ಓಕೆ. ಮಾರುವಾಗಿ ಕುಂದಾಪುರ ಬರುತ್ತೆ. ಕುಂದಾಪುರ ಕಡೆ ಹಂಗೆ ಇಲ್ಲಿ 1.5 ಬಿಟ್ಟು ರಿಟರ್ನ್ ನೇರ್ಲಗಟ್ಟೆ ಮಾರುವಾಗೆ ಕೊಲ್ಲೂರು, ನಿಟ್ಟೂರು, ಅಡಗೋಡಿ, ಹಸಿರುಮಕ್ಕಿ, ಸಾಗರ. ಸಾಗರ. ಸರಿ, ಕುಂದಾಪುರದಿಂದ ಸಾಗರಕ್ಕೆ ಎಷ್ಟು ಟೈಮ್ ತಗೊಳ್ತದೆ? ಇದು 3 ಗಂಟೆ. 3 ಗಂಟೆ. 3 ಅವರ್ಸ್ ಜರ್ನಿ. 3 ಅವರ್ಸ್ ಜರ್ನಿ. ನಮಗೆ ಲಾಂಚ್ ಕರೆಕ್ಟ್ ಟೈಮಿಗೆ ಒಂದು ಸಿಕ್ಬಿಟ್ರೆ ಬೇಗ ಹೋಗ್ಬೋದು. ಓಕೆ. ಇದು ಲಾಂಚ್ ಮೇಲೆ ಹೋಗುವಂತ ಗಾಡಿ? ಹೌದೌದು ಸರ್. ಲಾಂಚ್ ಮೇಲೆ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಬೇಕಾ ಬೇಡವಾ ಅದು ಗಾಡಿ ಇಡ್ಲಿಕ್ಕೆ? ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಓಕೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಓಕೆ. ಯಾವ ತರ ಇರುತ್ತೆ ಸರ್ ಅದು ಇಡಬೇಕಾದ್ರೆ? ನಾವು ರಿವರ್ಸ್ ಎಲ್ಲ ಇಡ್ಬೇಕು. ಮುಂದೆ ಹೋಗಿ ಇಡ್ಲಿಕ್ಕೆ? ಮುಂದೆ ಹೋಗಿ ನಮ್ಗೆ ಹಿಂಗಡೆ ತೆಗಿಬೇಕು ಸಮಸ್ಯೆ ಆಗ್ತದೆ. ಕೆಲವು ಟೈಮ್ ಬಾಡಿ ತಾಗ್ತದೆ, ಬಾಡಿ ಕಟ್ಟಾಗಿರ್ತದಲ್ಲ. ಓಕೆ. ಇಡಬೇಕಾರೆ ಲೋಡ್ ಇರ್ತದೆ. ಈಗ ನೀರಿಲ್ಲ, ನೀರು ಡೌನ್ ಆಗಿದೆ. ಓಕೆ.
ಒಂದು ನೀರಿದ್ರೆ ಒಂದು ಲೆವೆಲ್ ಇರ್ತದೆ, ಈ ನೀರು ಫುಲ್ ಡೌನ್ ಆಗಿದೆ. ಬಾರ್ಜ್ ಹಿಂಗಿರ್ತದೆ, ಅದು ಹಚ್ಬೇಕಾದ್ರೆ ಸ್ವಲ್ಪ ಕ್ರಾಸ್ ಅಲ್ಲಿ ಹಚ್ಬೇಕು. ಓಕೆ, ಕ್ರಾಸ್ ಅಲ್ಲಿ ಕ್ರಾಸ್ ಅಲ್ಲಿ ಗೊತ್ತಬೇಕು ಅಂದ್ರೆ ರಿವರ್ಸ್ ಸೈಡ್ ಬೇಕದು. ನಾವು ಹೋಗ್ಬೇಕಾದ್ರೆ ರಿವರ್ಸ್ ಎಲ್ಲ ರಿವರ್ಸ್ ಸೈಡ್. ರಿವರ್ಸ್ ಆಗ್ತದೆ, ಯಾಕಂದ್ರೆ ನಮ್ಗೆ ಇಳಿಸ್ಲಿಕ್ಕೆ ಅನುಕೂಲ ಆಗ್ತದೆ, ಎಳೆದು ಬರ್ಬೋದು, ಇಳಿಲಿಕ್ಕೆ ಬರ್ಬೋದು, ಅನುಕೂಲ ಆಗ್ತದೆ. ಓಕೆ. ರಿವರ್ಸ್ ಅಂದ್ರೆ ಹಿಂದೆ ಹೋಗ್ಬೇಕಾದ್ರೆ ಮತ್ತೆ ಸಿಕ್ಕಾಕೊಂಡ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಅದಕ್ಕೆ ಸರ್ ಅದು ಯಾಕೆ ಆ ತರ ಬಾಡಿ ಕಟ್ಸೋದು ಅದು ಬಸ್ಸಿಗೆ? ಇಲ್ಲ ತಾಗ್ತದಂತ ಅದು ತಾಗ್ತದೆ ಅಂತ ಹೇಳಿ, ಅದು ಬ್ಯಾಕ್ ಇದಾಗ್ತದೆ, ಫ್ರಂಟ್ ಇದಾಗ್ತದೆ. ಓಕೆ, ಲೆವೆಲ್ ಇದ್ರೆ ಲೆವೆಲ್ ಪಾಸ್ ಆಗುದಿಲ್ಲ. ಅದು ಬ್ಯಾಡ್ಜ್ ಮೇಲೆ ಎಷ್ಟು, ಲಾಂಚ್ ಮೇಲೆ ಎಷ್ಟು ಗಾಡಿ ನಿಲ್ತದೆ? ಅಲ್ಲ, ಬಾಜ್ ಮೇಲೆ 4 8 ಮಧ್ಯ ಒಂದು 5 ಗಾಡಿ ಹಾಕ್ಬೋದು, ಬಸ್ ಹಾಕಿ ಒಂದು 5 ಗಾಡಿ ಹಾಕ್ಬೋದು. ಎಷ್ಟು ಟನ್ ಅಂತ ಇದೆ? ಅದು ನಂಗೆ ಅಷ್ಟು ಐಡಿಯಾ ಇಲ್ಲ. ಒಂದು 12 ಬಸ್ 12 ಗಾಡಿ ಹಾಕ್ಬೋದು, 12 ಬಸ್ ಗಾಡಿ ಸೇರಿ. ಹಾಕ್ಬೋದು. ಓಕೆ ಸರ್, ಅದು ಇವಾಗ ಟೈಮಿಂಗ್ಸ್ ಎಲ್ಲ ಸ್ವಲ್ಪ ನೀವು ಹೋಗುದು ಆಚೆ ಈಚೆ ಆದ್ರೆ ಅದು ಹೋಗ್ತದೆ, ಆ ತರ ಏನಾದ್ರು ಆಗ್ತದೆ? ಒಂದೊಂದು ಟೈಮ್ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ನಿಲ್ತಾರ, 5 ನಿಮಿಷ 10 ನಿಮಿಷ ವೇಟ್ ಮಾಡ್ತಾರೆ. ಗೊತ್ತಿರ್ತದೆ, ನಾವು ಫೋನ್ ಮಾಡಿ ಇಡ್ತೀವಿ, ಲೇಟ್ ಆಗ್ತದೆ. ಆ ತರ ಆಗಿದೆಯಾ? ಆಗಿದೆ, ಸುಮಾರು ಟೈಮ್ ಆಗಿದೆ. ಇಲ್ಲ ಅಂದ್ರೆ ಒಂದ್ ಟ್ರಿಪ್ ಬಿಟ್ಟು ಬರ್ತಾರೆ, ನೆಕ್ಸ್ಟ್ ಟ್ರಿಪ್ಪಿಗೆ ಫುಲ್ ಆದ ನಂತರ ಹೋಗ್ಬೇಕಾ ಹೇಗೆ? ಇಲ್ಲ, ನಮ್ಗೆ ನಮ್ ಟೈಮಿಂಗ್ ನಮ್ಗೊಂದು ಅವಕಾಶ ಇದ್ದೇ ಇರ್ತದೆ, ನಮ್ ಬಿಟ್ಟು ಹಾಕುದಿಲ್ಲ. ಒಂದು ಗಾಡಿ ನಮ್ಗೆ ಫಿಕ್ಸ್ ಇಟ್ಟು ಬಸ್ ಟೈಮಿಂಗ್ಸ್ ಗೆ ಯಾವ ಗಾಡಿ ಇದೆ ಆ ಟೈಮಿಂಗ್ ಹಾಕಿ ಹೋಗ್ತಾರೆ, ಹಂಗೆ ಬಿಟ್ಟು ಹೋಗುದಿಲ್ಲ. ಹಾಗೆ ಬಿಟ್ಟು ಹೋಗುದಿಲ್ಲ, ಒಂದ್ ಗ್ಯಾಪ್ ಇಡ್ತಾರೆ. ಓಕೆ. ಹಾಗಾದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಮಾಡ್ಬೇಕಂತ ಹೇಳಿ. ಸರ್, ಈ ಘಾಟ್ ಸೆಕ್ಷನ್ ಸಿಗ್ತದೆ ಈ ರೂಟ್ ಅಲ್ಲಿ? ಕೊಲ್ಲೂರು ಘಾಟಿ. ಎಷ್ಟು ಕಿಲೋಮೀಟರ್ ಇದೆ ಅದು? ಅದೊಂದು 13 ಕಿಲೋಮೀಟರ್ ಘಾಟಿ ಸಿಗ್ತದೆ. 13 ಕಿಲೋಮೀಟರ್ ಘಾಟಿ. ಶಾರ್ಟ್ ವೀಲ್ ಗಾಡಿ ಮಾತ್ರ ಹೋಗುದಾ ಅಲ್ಲಿ? ಅದು ಬಾರ್ಜ್ ಮೇಲೆ ಹೇಗೆ? ಬಾರ್ಜ್ ಮೇಲೆ ದೊಡ್ಡ ಗಾಡಿನ ಹಾಕ್ಬೋದು, ಬಾಡಿ ಕಟ್ ಆಗ್ಬೋದು. ಬಾಡಿ ಕಟ್. ಹಾಗಾದ್ರೆ ಸಾಧಾರಣ ಆ ಕಡೆ ಹೋಗುವ ಗಾಡಿ ಎಲ್ಲ ಪ್ರತಿ ಇದೇ ತರ ಇರುತ್ತೆ? ಎಷ್ಟು ಗಾಡಿ ಇದೆ ಸರ್ ಆ ಕಡೆಗೆ? ನಮ್ದು ಒಟ್ಟು 5 ಗಾಡಿ ಉಂಟು ಈಗ. ಸೇಮ್ ಎಲ್ಲ ಇದೆ, ಸಣ್ಣದ ಗಾಡಿ? ಎಲ್ಲ ಸಣ್ಣ ಗಾಡಿ. ಓಕೆ. ಬೇರೆ ಕಂಪನಿ ಗಾಡಿ ಎಲ್ಲ ಎಷ್ಟು ಇದೆ? ಟೋಟಲ್ ಎಷ್ಟು ಗಾಡಿ ಓಡಾಡ್ತದೆ? ಹೆಚ್ಚಾಗಿ ನಮ್ದೆ ಆಲ್ಮೋಸ್ಟ್ ಶ್ರೀದುರ್ಗ ಮನೆಯಲ್ಲಿ. ಶ್ರೀದುರ್ಗಮ್ಮ. ಓಕೆ. ಗಜಾನನ ಶ್ರೀದುರ್ಗಮ್ಮ ಎಲ್ಲ ನಿಮ್ದೆ? ಇವ್ರೆ. ಅಲ್ಲ, ಇಲ್ಲಿ ಬಾರ್ಜ್ ಮೇಲೆ ನಮ್ದೆ, ಶ್ರೀದುರ್ಗ ಮನೆ ಬೇರೆ ಯಾವ್ದಿಲ್ಲ. ಓಕೆ, ಹಾಗೆ. ಮತ್ತೆ ಹೇಳಿ ಸರ್, ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ದು. ಮುಂಚೆ ಎಲ್ಲ ಹೇಗೆ ಆಗ್ತಿತ್ತು ಡ್ರೈವಿಂಗ್ ಎಲ್ಲ, ಇವಾಗ ಹೇಗೆ ಆಗ್ತದೆ? ಅಲ್ಲ, ನಾನು ಡ್ರೈವಿಂಗ್ ಅಲ್ಲ, ಅಂದ್ರೆ ನಾನು ಉಡುಪಿ ಮಂಗಳೂರಲ್ಲೇ ಮಾಡಿದ್ ಮೊದ್ಲು. ಓಕೆ. ಉಡುಪಿ ಮಂಗಳೂರು, ನಮ್ಮ ಕನ್ಯಾನ ಗಾಡಿ ಮಾಡಿದೆ ವಿಜಯಲಕ್ಷ್ಮಿಯಲ್ಲಿ. ಓಕೆ, ಅದ್ರಲ್ಲಿ ಮಾಡಿದ್ರಿ. ನಿಮ್ ಪ್ರಕಾರ ಡ್ರೈವಿಂಗ್ ಹುದ್ದೆ ಸ್ವಲ್ಪ ಕಷ್ಟ ಏನಿಲ್ಲ, ದಿನ ಮಾಡ್ತಾ ಇದ್ರೆ ಅಡ್ಡಿಲ್ಲ, ಆಗ್ತದೆ. ಒಂದೇ ಸತಿ ಎಮರ್ಜೆನ್ಸಿಗೆ ಹೆಂಗ್ ಬಂದ್ರೆ ಸ್ವಲ್ಪ ನಮಗೂ ಕೈ ಕಡೆ ಜನ ಇರ್ತಾರಲ್ಲ, ಸ್ವಲ್ಪ ಜವಾಬ್ದಾರಿ ಬೇಕು. ಸರ್, ಕುಂದಾಪುರದಿಂದ ಎಷ್ಟು ಟಿಕೆಟ್ ಅಲ್ಲಿಗೆ? 185 ರೂಪಾಯಿ ಆಗ್ತದೆ. 185. ಮತ್ತೆ 10 ರೂಪಾಯಿ ಲಾಂಚಿಗೆ ಇರ್ತದೆ ಎಕ್ಸ್ಟ್ರಾ, ಅದು ಅದ್ರಲ್ಲೇ ಬರುತ್ತಾ? ಇಲ್ಲ, ಬಸ್ ಅವ್ರೇ ಕೊಡ್ತಾರೆ, ಅವರೇ ಕಲೆಕ್ಟ್ ಮಾಡೋದು. ಸರ್, ಅದು ಈ ಕಾರಿಗೆ ಆದ್ರೆ ಎಷ್ಟಾಗುತ್ತೆ? ಒಂದು 50 ರೂಪಾಯಿ. 50 ರೂಪಾಯಿ. ಬಸ್ಸಿಗೆ ಆದ್ರೆ? ಬಸ್ಸಿಗೆ 50 ರೂಪಾಯಿ. ಸೇಮ್ 100 ರೂಪಾಯಿ ಇತ್ತು, ಡೈಲಿ ಓಡಾಡ್ತದಲ್ಲ, ಡೈಲಿ, ಅದಕ್ಕೋಸ್ಕರ 50 ರೂಪಾಯಿ ತಗೊಂಡು ಕಡಿಮೆ ಮಾಡಿದ್ದಾರೆ. ಓಕೆ. ಅದು ಮಧ್ಯಾಹ್ನ ಹೊತ್ತಿಗೆ ಬರುದು ಸ್ವಲ್ಪ ರಿಸ್ಕ್ ಇರ್ತದೆ, ಬೆಳಗ್ಗೆ ಇರ್ತದೆ, ಯಾಕೆ ಹೇಳಿದ್ರೆ ನೀರಿನ ಎಲ್ಲ ಮಟ್ಟ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಏನ್ ತೊಂದ್ರೆ ಇಲ್ಲ, ಏನಿದಿಲ್ಲ. ಇಡ್ಲಿಕ್ಕೆಲ್ಲ ಈಸಿ ಅಲ್ಲ, ಎಲ್ಲ ಟೈಮ್ ಈಸಿ ಅಲ್ವಾ? ಈ ಫುಲ್ ಡೌನ್ ಆಗಿದೆ ಈಗ, ಫುಲ್ ಇದಾಗಿದೆ. ಅದ್ರದ್ದು ವಿಡಿಯೋ ತಗೊಂಡು ಗೊತ್ತಾಗ್ತದೆ. ಹೌದಾ? ಈ ಫುಲ್ ಡೌನ್ ಆಗಿದೆ. ಡೌನ್ ಅಂತ ಹೇಳಿದ್ರೆ ಕಷ್ಟವಾ ಆ ತರ ಇಡ್ಲಿಕ್ಕೆ? ಯಾವಾಗ ಅಲ್ಲ, ಡೌನ್ ಅಂತ ಹೇಳಿದ್ರೆ ಫುಲ್ ಡೌನ್ ಆದ ತಕ್ಷಣ ಅದು ವರ್ಡ್ ಆಗುದಿಲ್ಲ, ಕಾರಿಗೆಲ್ಲ ತಾಗ್ತದೆ. ಬಾರ್ಜ್ ಒಂದು ಲೆವೆಲ್ ಇರ್ಬೇಕು, ಅದು ಫುಲ್ ಹಿಂಗ್ ಡೌನ್ ಆಗ್ತದೆ. ಡ್ಯಾಮೇಜ್ ಎಲ್ಲ ಆಗಿದೆ, ಆಗ್ತದೆ ಗಾಡಿ ಎಲ್ಲ ತುಂಬಾ. ಹಿಂಗಡೆ ಎಂತದ್ದು ಇಲ್ಲ ಅಲ್ವಾ? ಬಾಡಿ ಕಟ್ ಆದ್ರೂ ತಾಗ್ತದೆ. ಓಕೆ, ಅಷ್ಟು ಕಟ್ ಮಾಡಿದ್ದು ಸಹ ಹಾಗೆ ತುಂಬಾನೇ ಕೇರ್ಫುಲ್ ಅಲ್ಲಿ ಇರ್ಬೇಕು. ತುಂಬಾ ಕೇರ್ಫುಲ್ ಬೇಕು. ಎಷ್ಟು ಟ್ರಿಪ್ ಆಗ್ತದೆ ಸರ್ ಇದು? ಸಿಂಗಲ್ ಟ್ರಿಪ್ ಇದೆ. ಸಿಂಗಲ್. ಎಷ್ಟು ಗಂಟೆಗೆ ಬಿಡ್ತದೆ? ಬೆಳಗ್ಗೆ 8:15 ಬಿಡ್ಲಿಕ್ಕೆ. ಎಲ್ಲಿಂದ? ಸಾಗರದಿಂದ. ಇಲ್ಲಿ 11:15 ಬರ್ತೇವೆ. ಓಕೆ. ಇಲ್ಲಿಂದ 1:15 ಬಿಡ್ಲಿಕ್ಕೆ, 1:25ಕ್ಕೆ. ಸಾಗರ 5:15 ರೀಚ್ ಆಗ್ತದೆ. 5:15 ರೀಚ್ ಆಗ್ತದೆ. ಓಕೆ. ಮತ್ತೆ 2 ಗಾಡಿ ಉಂಟು, ಅದು 3 ಟ್ರಿಪ್ ಆಗ್ತದೆ. ಓಕೆ. ಬೆಳಗ್ಗೆ ಬಿಟ್ಟು ಇಲ್ಲಿ ಬಂದು, ಇಲ್ಲಿ 11:15 ಬಿಟ್ಟು ಸಾಗರ ಹೋಗಿ ಅಲ್ಲಿ 3 ಗಾಡಿ ಬಿಟ್ಟು ಕುಂದಾಪುರ ಹಾಲ್ಟ್ ಅದು. ಓಕೆ. ಇನ್ನೊಂದು ಇಲ್ಲಿ 6 ಗಂಟೆ ಬಿಟ್ಟು ಅಲ್ಲಿ 9:15 ಹೋಗ್ತದೆ. 9:45 ಬಿಟ್ಟು ಇಲ್ಲಿ 1:15 ಬರ್ತದೆ. ಇಲ್ಲಿಂದ 3 ಕಾಲಿ ಬಿಟ್ಟು ಸಾಗರ 6:30 ಹಾಲ್ಟ್ ಆಗ್ತದೆ. ಸರ್, ಹಾಗಾದ್ರೆ ಲಾಸ್ಟ್ ಬಸ್ ಎಷ್ಟು ಗಂಟೆಗೆ ಕುಂದಾಪುರದಿಂದ ಸಾಗರಕ್ಕೆ? 3 ಕಾಲಿಗೆ, 3:17ಕ್ಕೆ. 3:17ಕ್ಕೆ ಕುಂದಾಪುರದಿಂದ ಲಾಸ್ಟ್ ಬಸ್ ಅಲ್ವಾ?
ಓಕೆ. ಫಸ್ಟ್ ಬಸ್ ಎಷ್ಟು ಗಂಟೆಗೆ ಅಲ್ಲಿಂದ? ಸಾಗರದಿಂದ ಓಕೆ. 7:10ಕ್ಕೆ ಫಸ್ಟ್ ಬಸ್. 7:10ಕ್ಕೆ ಸಾಗರ ಫಸ್ಟ್ ಬಸ್ 7:10ಕ್ಕೆ. ಸರ್, ಅದು ಪಾಡ್ಜ ಅಂತ ಹೇಳಿದ್ರಲ್ಲ, ಎಷ್ಟು ಇದೆ ಅಂತದ್ದು? 2 ಇದೆಯಾ? ಇಲ್ಲ ಒಂದೇ ಇರೋದು. ಒಂದೇ. ಅದು ಹಸುಮುಖಿ ಹೋಗಿ ಒಂದೇ ಇರೋದು. ಹೋಗಿ ಬರೋದು. ಹೋಗಿ ಬರೋದು. ಅದೇ ಆ ಟೈಮಿಂಗ್ಸ್ ಉಂಟು, ಆ ಟೈಮಿಂಗ್ಸ್ ಹೋಗ್ಬರ್ತಾರೆ. ಅದು ಇಲ್ಲದ ಅವಾಗ ನೀವು ಯಾವ ರೂಟ್ ಅಲ್ಲಿ ಬರ್ತೀರಾ? ನಾವು ಅದು ಹುಲಿಜರ ಬಂದ ಒಳಗೆ ಪಟಗುಪ್ಪೆ ಅಂತ ಬರ್ತದೆ. ಪಟಗುಪ್ಪೆ ಹೊಸನಗರ. ಓಕೆ. ಹೊಸನಗರ ನಗರ, ಆ ಕಡೆ ನಗರ ಅದು ಕೊಲ್ಲೂರು. ಎಷ್ಟು ಕಿಲೋಮೀಟರ್? ಒಂದು 25 ಕಿಲೋಮೀಟರ್ ಲಾಂಗ್ ಆಗ್ತದೆ. 25. ಆ ಕಡೆಯಿಂದ ಹೋಗ್ತದ ಬಸ್ ಎಲ್ಲ ಇವಾಗ? ಹೋಗ್ತದೆ. ಅಲ್ಲಿ ಬ್ರಿಡ್ಜ್ ಆಗಿದೆ, ಅಲ್ಲಿ ಹೋಗ್ತದೆ. ಬ್ರಿಡ್ಜ್ ಆಗಿದೆ. ಇವಾಗ 25 ಕಿಲೋಮೀಟರ್ ಆಯ್ತು. ನಮ್ಗೆ ಇನ್ನೊಂದು ವಾರ 10 ದಿವಸ ಬಿಟ್ಟು ನೀರು ಡೌನ್ ನಾವು ಹಂಗೆ ಬರ್ಬೇಕು. ಓಕೆ. ಮಳೆಗಾಲಕ್ಕೆ ಹೋಗ್ತದ? ಮೈಲಿಗೆ ಮಳೆಗಾಲದಲ್ಲಿ ಇಲ್ಲಿ ನೀರು ಫುಲ್ ಫುಲ್ ಆಗ್ತದೆ ಅವಾಗೆಲ್ಲ? ಮಳೆಗಾಲ ಸಮಸ್ಯೆ. ಓಕೆ. ಏನು ಜಾಸ್ತಿ ನೀರಾದ್ರೆ ಎಲ್ಲ ಆ ತರ ಏನ್ ಸಮಸ್ಯೆ ಇಲ್ಲ. ಎಷ್ಟು ನೀರಾದ್ರೆ ನೀರಾದಷ್ಟು ಒಳ್ಳೇದು. ಅದು ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ, ಓಕೆ. ಟೈಮ್ ತಗೊಳ್ಳೋದು. ಈಗ ಒಂದು 5 ನಿಮಿಷ ಹೋಗ್ಬೋದು, ಅವಾಗ 1/4 ಗಂಟೆ ಬೇಕು. ಅದೇ ಯಾಕೆ ಅದು? ಡಿಸ್ಟೆನ್ಸ್ ಜಾಸ್ತಿ ಆಗ್ತದಲ್ಲ, ಸ್ವಲ್ಪ ನೀರಿನ ಮಟ್ಟ ಜಾಸ್ತಿ ಆಗ್ತದೆ. ಅವಾಗ ಸ್ವಲ್ಪ ಸ್ಲೋ ಆಗ್ತದೆ. ಸ್ಲೋ ಆಗ್ತದೆ. ಹಾಗೆ. ಈಗ ಫುಲ್ ಡೌನ್ ಇದೆ, 5 ನಿಮಿಷದಲ್ಲಿ ಆ ಕಡೆ ಪಾಸ್ ಆಗ್ಬಿಡುತ್ತೆ. ತುಂಬಾ ಜನ ನಮ್ಮ ಸಬ್ಸ್ಕ್ರೈಬರ್ ಕೇಳ್ತಾ ಇದ್ರು, ಈ ಬಸ್ಸಿನ ಒಂದು ವಿಡಿಯೋ ಮಾಡಿ ತಿಳಿಸಿ, ಮತ್ತೆ ಅದು ಎಕ್ಸ್ಪೀರಿಯನ್ಸ್ ಅನ್ನು ತಿಳಿಸಿ ಅಂತೆಲ್ಲ ನಮ್ಮ ಚಾನಲ್ ಅಲ್ಲಿ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ಬಸ್ ಅನ್ನು ಕಟ್ ಮಾಡ್ತಾರಲ್ಲ ಸೈಡ್, ಮತ್ತೆ ಕಟ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ. ಈ ಕಾರಲ್ಲೆಲ್ಲ ಅಷ್ಟು ತಾಗಲ್ಲ? ಕಾರಲ್ಲಿ ತಾಗ್ತದೆ, ಈ ಮೂಮೆಂಟ್ ಆಗ್ತದೆ. ನೀರ್ ಫುಲ್ ಇದ್ದ ತಾಗೋದಿಲ್ಲ. ಅವಾಗ ತಾಗೋದು. ಅವಾಗ ಅಂದ್ರೆ ಅವಾಗ ಬಾರ್ಜಿ ಹಿಂದೆ ತನಕ ಬರ್ತದ? ಇಂತ ಬರ್ತದೆ. ಸ್ವಲ್ಪ ಹಾಕೋ ಸುಮ್ಮನೆ ಹಾಕ್ಬೇಕಷ್ಟೇ. ನೋಡಿ ಈ ತರ ಆಗ್ತದಲ್ಲ? ಈ ತರ ಆಗ್ತದೆ. ಓಕೆ. ಅದ್ ಕಟ್ ಮಾಡೋದು? ಅದು ಇದು ಬಾಡಿ ಕಟ್ ಮಾಡೋದು ನಾವು, ಅಲ್ವಾ? ಆದ್ರೆ ಸಹ ತಾಗ್ತದ? ತಾಗ್ತದೆ. ಇದೆಲ್ಲ ತಾಗಿದಲ್ಲ? ಎಷ್ಟು ಮಾಡಿದ್ರು, ರಿವರ್ಸ್ ಹಾಕಿದ್ರು ನೋಡಿ. ಇದು ಈ ಅಷ್ಟು ಗಟ್ಟಿಯ ಭಾಗನೇ ಇದಾಗಿದೆ. ಹೌದು. ಇದು ಚಾಸಿ ಅಲ್ಲ ನಿಜವಾಗಿ? ಇದು ರಿವರ್ಸ್ ಆಗುವಾಗ ತಾಗಿದಲ್ಲ? ತಾಗಿದೆ. ಸೂಪರ್. ನೋಡಿ, ಸಣ್ಣ ಗಾಡಿಯೇ ಒಳ್ಳೇದಲ್ಲ ಇದಕ್ಕೆಲ್ಲ? ಇದು ಸಣ್ಣ ಗಾಡಿ. ದೊಡ್ಡ ಗಾಡಿ ಬಾರಿ ಕಷ್ಟ ಆಗ್ತದೆ. ಸಣ್ಣ ಗಾಡಿ ಈ ತರ ಗಾಡಿ ಇದ್ರೆ ಸ್ವಲ್ಪ ಅನುಕೂಲ ಅಲ್ವಾ? ಹೌದು. ಓಕೆ. ಲೈಲ್ಯಾಂಡ್ ಗಾಡಿ ಇರುದಾ ನಿಮ್ದು? ಇದು 3 ಲೈಲ್ಯಾಂಡ್ ಇದೆ. ಒಂದು ಮಾತ್ರ ಮಾರ್ಕೋಪೋಲೋ ಉಂಟು. ಓಕೆ. 3 ಮತ್ತೆ ಲೈಲ್ಯಾಂಡ್ ಇದೆ. ಇಡ್ಬೇಕಾದ್ರೆ ರಿವರ್ಸ್ ಇಡುದು? ರಿವರ್ಸ್ ಇಡುದು. ಮತ್ತೆ ಹೋಗ್ಬೇಕಾದ್ರೆ ಸ್ಟ್ರೈಟ್ ಹೋದ್ರೆ? ಅದೇ ನಾವ್ ಇವಾಗ ಸ್ಟ್ರೈಟ್ ಹೋದ್ರೆ ಏನಾಗುತ್ತೆ? ಸ್ಟ್ರೈಟ್ ಹೋದ್ರೆನಾ ಮತ್ತೆ ನಮ್ ರಿವರ್ಸ್ ಬಾರಿ ಹಿಂಸೆ ಆಗ್ತದೆ. ರಿವರ್ಸ್ ಸುಮಾರು ದೂರ ತನಕ ಹೋಗ್ಬೇಕಾ? ಓಕೆ. ಫ್ರಂಟ್ ಆದ್ರೆ ನಾವು ಸಾಧಾರಣ ಎಷ್ಟು ದೂರ ಎಷ್ಟು ಇರ್ತದೆ? ಈಗ ನಮ್ಗೆ ಸುಮಾರು ಡಿಸ್ಟೆನ್ಸ್ ಉಂಟು. ಸುಮಾರು ಮೇಲೆ ತನಕ ಹಸ್ಕೊಂಡು ಹೋಗ್ಬೇಕು. ಸ್ವಲ್ಪ ಅವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದೆ. ಇದಾದ್ರೆ ಫ್ರಂಟ್ ಆದ್ರೆ ಉಂಟಲ್ಲ, ಫ್ರಂಟ್ ಒಂದು ನಾವು ಎಕ್ಸ್ಟ್ರಾದಲ್ಲಿ ಹಾಕೊಂಡು ಆರಾಮ್ ಹಸ್ಕೊಂಡು ಹೋಗ್ಬೋದು. ನಾವು ರಿವರ್ಸ್ ಅಲ್ಲಿ ನಮ್ಗೆ ಪ್ಯಾಸೆಂಜರ್ ಇರ್ತಾರೆ. ನಾವು ಎಲ್ಲರಿಗೂ ಇಳಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಕೆಲವು ವಯಸ್ಸಾಗಿರ್ತಾರೆ, ಇಳಿಸ್ಲಿಕ್ಕೆ ಆಗೋದಿಲ್ಲ. ಹೌದು, ವಯಸ್ಸಾದವರೆಲ್ಲ ಇಳಿಸ್ಲಿಕ್ಕೆಲ್ಲ ಆಗುದಿಲ್ಲ ಅಲ್ವಾ? ಮಕ್ಕಳಿಗೆ ಇಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಹೌದು ಯೋಚನೆ ಮಾಡ್ಬೇಕಲ್ಲ. ಹೌದೌದು, ಖಂಡಿತ. ನಾವು ನೋಡಿ ಎಷ್ಟೇ ಜಾಗೃತಿ ಮಾಡಿದ್ರೆ ಅದು ತಾಗೇದಾಗ್ತದೆ. ಹಾಗೆ. ಓಕೆ. ಮತ್ತೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ನೀವು ಡ್ರೈವರ್, ಕಂಡಕ್ಟರ್ ಮತ್ತೆ ಈ ಬಸ್ಸಿನ ಬಗ್ಗೆ ಎಲ್ಲರಿಗೂ ಒಳ್ಳೆ ರೀತಿ ಮಾಹಿತಿ ಕೊಡ್ತಾ ಇದ್ದೀರಿ. ತುಂಬಾ ಸಂತೋಷ. ನೀವು ಹಿಂಗೆ ನಡ್ಸ್ಕೊಂಡು ಹೋಗಿ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತೀವಿ. ಆಲ್ ದಿ ಬೆಸ್ಟ್ ನಿಮ್ಮ ಚಾನಲ್ಗೆ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕೆ ಹೇಳಿದ್ರೆ ನಮ್ದೊಂದು ಸಣ್ಣ ಪ್ರಯತ್ನ ಸರ್, ಈ ಒಂದು ಬಸ್ಸಿನ ಡ್ರೈವರ್, ಚಾಲಕರ ಒಂದು ನಿರ್ವಾಹಕರ ಕಷ್ಟ ಸುಖಗಳನ್ನು ತಿಳಿಸ್ಬೇಕು. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರು, ನಮ್ಮ ಇಂಥ ಬಸ್ಸಿನ ಒಂದು ವಿಡಿಯೋ ಮಾಡಿ ಹಾಕಿ ಜನಗಳಿಗೆ ಗೊತ್ತಾಗ್ಬೇಕು, ಈ ಬ್ಯಾಡ್ಜ್ ಮೇಲೆ ಹೋಗುವಂತ ಎಕ್ಸ್ಪೀರಿಯನ್ಸ್ ಅನ್ನು ತಿಳಿಸಿ. ಇವತ್ತು ಈ ಒಂದು ಸಂಚಿಕೆಯಲ್ಲಿ ಮಾಡಿದ್ದೇನೆ. ಎಸ್, ಥ್ಯಾಂಕ್ ಯು ಸರ್. ನೋಡಿ, ಎಲ್ಲ ಬನ್ನಿ ಒಂದ್ಸತಿ, ನೋಡಿದವರೆಲ್ಲ ಒಂದ್ಸತಿ ಎಲ್ಲ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ಆ ಒಂದು ಜರ್ನಿಯನ್ನು ಒಂದು ಮಾಡ್ಬೇಕಂತ ಹೇಳಿದ್ರೆ ಒಂಥರ ಖುಷಿ ಇರುತ್ತೆ. ತುಂಬಾ ಖುಷಿ ಆಗುತ್ತೆ. ಓಕೆ, ಖಂಡಿತವಾಗ್ಲೂ ನಾನ್ ಸಹ ಬರ್ತೇನೆ ಇವರೊಟ್ಟಿಗೆ. ಒಂದ್ಸಲಿ ನಾನು ಲಾಗ್ ಮಾಡ್ತೇನೆ. ನಮ್ಮ ಜರ್ನಿ ಯಾವ ತರ ಇರುತ್ತೆ ಅಂತ ನಿಮ್ಗೆ ಸದ್ಯದಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ. ನಮಸ್ತೆ.